ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಈಗ ನಿಮ್ಮ ಸತ್ಯವೇದವನ್ನ ಮೊದಲನೇ ಪೂರ್ವಕಾಲ ವೃತ್ತಾಂತ 12ನೇ ಅಧ್ಯಾಯ 1ರಿಂದ 2 ವಚನಗಳು. ಮೊದಲನೇ ಪೂರ್ವಕಾಲ ವೃತ್ತಾಂತ 12ನೇ ಅಧ್ಯಾಯ 1ರಿಂದ 2 ವಚನಗಳು. ವಾಕ್ಯವನ್ನು ಓದಿಕೊಳ್ಳೋಣ. Now these were the men who came to David at Ziklag while he was still a fugitive from Saul the son of Kish, and they were among the mighty men, helpers in the war, armed with bows, using both the right hand and the left in hurling stones and shooting arrows with the bow, and they were of Benjamin, Saul's brethren. ದಾವೀದನು ಕೀಷನ ಮಗನಾದ ಸೌಲನಿಗೆ ಹೆದರಿ ಚಿಕ್ಲಗಿನಲ್ಲಿ ಅಡಗಿಕೊಂಡಿದ್ದಾಗ ಬಿಲ್ಲುಗಾರರು ಎಡ ಬಲ ಕೈಗಳಿಂದ ಕಲ್ಲುಗಳನ್ನು ಬಾಣಗಳನ್ನು ಎಸೆಯಬಲ್ಲವರು ಆಗಿದ್ದು ಯುದ್ಧದಲ್ಲಿ ಸಹಾಯ ಮಾಡುವುದಕ್ಕಾಗಿ ಅವನ ಬಳಿಗೆ ಬಂದ ರಣವೀರರ ಪಟ್ಟಿ ಎಂದು ನಾವು ನೋಡ್ತಾ ಇದ್ದೇವೆ. Many times I've read this verse from the Bible. ಸತ್ಯವೇದದಲ್ಲಿ ಅನೇಕ ಬಾರಿ ಈ ವಾಕ್ಯವನ್ನು ನಾನು ಓದಿದ್ದೇನೆ. Why these things are written about the military force of David? ದಾವೀದನ ಈ ಸೈನ್ಯದಲ್ಲಿ ಇರುವಂತಹ ವ್ಯಕ್ತಿಗಳ ವಿಚಾರವಾಗಿ ಯಾಕೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಅನೇಕ ಬಾರಿ ನಾನು ಆಲೋಚನೆ ಮಾಡಿದೆ. Anything that is written in the Bible that is inspired by the Holy Spirit. ಸತ್ಯವೇದದಲ್ಲಿ ಬರೆದಿರುವಂತಹ ಯಾವುದೇ ವಾಕ್ಯಗಳು ಇರಬಹುದು, ಅದು ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಬರೆಯಲ್ಪಟ್ಟಿದೆ. No information, nothing is written is just an information to us. ಕೇವಲ ಒಂದು ಮಾಹಿತಿಗೋಸ್ಕರವಾಗಿ ಯಾವ ವಿಚಾರವನ್ನು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ. Everything has a meaning, everything is spiritual. ಎಲ್ಲವೂ ಕೂಡ ಒಂದು ಅರ್ಥ ಇದೆ ಮತ್ತು ಅದೇ ರೀತಿಯಲ್ಲಿ ಅದಕ್ಕೊಂದು ಆತ್ಮಿಕವಾದ ಅರ್ಥವನ್ನು ನಾವು ಹಿಂದೆ ನೋಡಬಹುದು. Today God is speaking to us, calling us for the training in the battle. ಇವತ್ತಿನ ದಿವಸ ಕರ್ತನು ಒಂದು ಯುದ್ಧದ ಒಂದು ತರಬೇತಿಗೋಸ್ಕರ ಕರ್ತನು ಕರೆ ಕೊಡುತ್ತಿದ್ದಾನೆ. Hallelujah. For any country to be considered as a powerful one, it depends, it considered or it is calculated on 6 criteria. ಒಂದು ದೇಶವು ಬಲ ಉಳ್ಳದ್ದು, ಶಕ್ತಿ ಉಳ್ಳದ್ದು ಎನ್ನುವುದನ್ನ ಅದನ್ನ ನೋಡಬೇಕಾದ್ರೆ ಕೆಲವು ವಿಚಾರಗಳು ಆ ದೇಶದಲ್ಲಿರಬೇಕು. ಆ ದೇಶ ಅದರ ಮುಖಾಂತರವಾಗಿ ಆ ದೇಶ ಶಕ್ತಿ ಉಳ್ಳದ್ದು ಅನ್ನೋದನ್ನ ಹೇಳಬಹುದು. Economically it must be powerful. ಅರ್ಥಶಾಸ್ತ್ರ ಒಂದು ಅಂದ್ರೆ ಹಣಕಾಸಿನ ವಿಚಾರವಾಗಿ ಅದು ಬಲವುಳ್ಳದಾಗಿರಬೇಕು. Politically it must be strong. ರಾಜಕೀಯವಾಗಿ ಅದು ಬಲವುಳ್ಳದಾಗಿರಬೇಕು. Military force must be strong. ಸೈನ್ಯದ ವಿಚಾರದಲ್ಲಿ ಕೂಡ ಅದು ಬಲವುಳ್ಳದಾಗಿರಬೇಕು. Culture and technology terms it must be strong. ಸಂಸ್ಕೃತಿ ಮತ್ತು ಅದೇ ರೀತಿಯಲ್ಲಿ ಇರುವಂತಹ ಟೆಕ್ನಾಲಜಿಯ ವಿಚಾರದಲ್ಲಿ ಕೂಡ ಅದು ಬಲವುಳ್ಳವರಾಗಿರಬೇಕು. There are many criteria when they decide this country is powerful. ಇದೇ ರೀತಿಯಲ್ಲಿ ಈ ಎಲ್ಲಾ ವಿಚಾರಗಳನ್ನ ಗಣನೆಗೆ ತೆಗೆದುಕೊಳ್ಳುವಾಗ ಈ ಒಂದು ದೇಶ ಶಕ್ತವಾದ ದೇಶ, ಒಂದು ದೊಡ್ಡ ದೇಶ ಅನ್ನೋದನ್ನ ನಾವು ಪರಿಗಣಿಸಬಹುದು. One of those criteria is their military force. ಆ ಒಂದು ಗಣನೆಗೆ ತೆಗೆದುಕೊಳ್ಳುವ ವಿಚಾರಗಳಲ್ಲಿ ಈ ಸೈನ್ಯ ಅನ್ನೋದು ಬಹಳ ಪ್ರಾಮುಖ್ಯವುಳ್ಳ ವಿಚಾರವಾಗಿದೆ. If you read about the history of Israel, ಇಸ್ರೇಲ್ ದೇಶದ ಒಂದು ಚರಿತ್ರೆಯನ್ನು ಓದುವುದಾದರೆ during the times of ಅಬ್ರಹಾಮನ ಒಂದು ಕಾಲದಿಂದಲೇ they had a well trained military force. ಅವರ ಬಳಿ ಒಂದು ಬಹಳ ಒಂದು ನುರಿತವಾದ ಒಂದು ಸೈನ್ಯ ಇತ್ತು ಎಂದು ನಾವು ನೋಡ್ತಾ ಇದ್ದೇವೆ. The story about Abraham taking his trained military force, 300 members, the military force to fight against 4 powerful kings. ನಿಮಗೆಲ್ಲರಿಗೂ ಗೊತ್ತಿದ್ದಂತೆಯೇ ಅಬ್ರಹಾಮನು ತನ್ನ ಮನೆಯಲ್ಲಿ ಆತನು ತರಬೇತಿಗೊಳಿಸಿದಂತ 300 ಜನ ಸೈನಿಕರನ್ನು ಕರೆದುಕೊಂಡು ಹೋಗಿ ಲೋಟನನ್ನು ಅಪಹರಿಸಿ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ 4 ರಾಜರುಗಳ 4 ದೇಶಗಳ ವಿರುದ್ಧವಾಗಿ ಆತನು ಹೋರಾಡಿದ್ದನ್ನು ನೀವು ಅದನ್ನ ಗೊತ್ತಿದೆ ನಿಮಗೆ? Can you imagine 4 kings, the military force of 4 kings fighting against 300 trained military force? ಆಲೋಚನೆ ಮಾಡ್ರಿ, ಕೇವಲ ಆಲೋಚನೆ ಮಾಡ್ರಿ, 4 ದೇಶ ಅಂದ್ರೆ 4 ರಾಜ್ಯದ ವಿರುದ್ಧವಾಗಿ ಹೋರಾಡೋದು ಕೇವಲ 300 ಜನ ಸೈನಿಕರನ್ನ ತೆಗೆದುಕೊಂಡು ಹೋಗಿ ಅಬ್ರಹಾಮನ ಯುದ್ಧ ಮಾಡಿ ಜಯವನ್ನು ಹೊಂದಿದ್ದಾರೆ ಎಂದು ನಾವು ನೋಡ್ತಾ ಇದ್ದೇವೆ. Can you imagine their ability to fight or to face the 4 kings and their military force? ಆದರೆ ಆಲೋಚನೆ ಮಾಡ್ರಿ, ಆ 300 ಜನರಲ್ಲಿ ಇದ್ದಂತ ಸಾಮರ್ಥ್ಯ, ಆ ಒಂದು ಜ್ಞಾನ ಯಾವ ರೀತಿಯಲ್ಲಿ ಇತ್ತು, ಆ ಒಂದು 4 ರಾಜರುಗಳ ವಿರುದ್ಧವಾಗಿ ಹೋರಾಡಿ ಜಯ ಹೊಂದಿರುವಂತಹ ವಿಚಾರವನ್ನು ಆಲೋಚನೆ ಮಾಡಿ. During the time of Moses, ಮೋಶೆಯ ಒಂದು ದಿನಮಾನಗಳಲ್ಲಿ ನೋಡುವಾಗ
force, it was strong. ಆ ಒಂದು ಸಮಯದಲ್ಲಿ ಇದ್ದಂತ ಸೈನ್ಯವು ಕೂಡ ಬಲವುಳ್ಳದ್ದಾಗಿತ್ತು. In the time of Joshua, ಯೆಹೋಶುವನ ಕಾಲದಲ್ಲಿ you know how they would win the battle. ಅವರು ಯಾವ ರೀತಿಯಲ್ಲಿ ಯುದ್ಧವನ್ನು ಜಯಿಸಿದ್ದಾರೆಂದು ನಿಮಗೆ ಗೊತ್ತಿದೆ. Even today, ಇವತ್ತಿನ ದಿವಸವೂ ಕೂಡ Israel is considered one of the most powerful countries. ಇಸ್ರೇಲ್ ದೇಶವನ್ನ ಒಂದು ಶಕ್ತಿ ಉಳ್ಳ ದೇಶದ ಮಧ್ಯದಲ್ಲಿ ಒಂದನ್ನಾಗಿ ಪರಿಗಣಿಸುತ್ತಾರೆ. You know what criteria? It is because of their military force. ಅದು ಯಾವ ಒಂದು ವಿಚಾರದಲ್ಲಿ ಅದನ್ನ ಗಣನೆಗೆ ತೆಗೆದುಕೊಳ್ಳಲಾಗಿದೆ ನೋಡುವಾಗ ಅವರ ಸೈನ್ಯದ ನಿಮಿತ್ತವಾಗಿ ನಾವು ನೋಡ್ತಾ Even so, it was so in the time of David. ದಾವೀದನ ಜೀವಿತದಲ್ಲಿ ದಾವೀದನ ಕಾಲಮಾನದಲ್ಲಿ ಕೂಡ ಇದೇ ರೀತಿ The Bible is talking about the time, the military force in the time of David. ಸತ್ಯವೇದದಲ್ಲಿ ದಾವೀದನ ದಿನಮಾನಗಳಲ್ಲಿ ಇದ್ದಂತ ಸೈನ್ಯದ ವಿಚಾರವಾಗಿ ಮಾತನಾಡಲ್ಪಟ್ಟಿದೆ. The Bible mentions one of the chief ability of the men of the military during the time of David. ಸತ್ಯವೇದದಲ್ಲಿ ಸೈನಿಕರಲ್ಲಿ ದಾವೀದನ ಕಾಲದಲ್ಲಿ ಇದ್ದಂತ ಸೈನಿಕರಲ್ಲಿ ಇದ್ದಂತ ಸಾಮರ್ಥ್ಯದ ವಿಚಾರವಾಗಿ ಆ ಒಂದು ವಾಕ್ಯಗಳಲ್ಲಿ They had a ಮಾತನಾಡಲ್ಪಟ್ಟಿದೆ. special ability to engage in the warfare. ಅವರಿಗೆ ಯುದ್ಧದಲ್ಲಿ ಅವರು ಯುದ್ಧ ಮಾಡುವುದಕ್ಕೆ ಅವರೊಂದು ವಿಶೇಷವಾದ ಒಂದು ಸಾಮರ್ಥ್ಯ ಅವರಲ್ಲಿ ಇತ್ತು. And the Bible mentions that special ability. ಆ ಒಂದು ವಿಶೇಷವಾದ ಸಾಮರ್ಥ್ಯವನ್ನ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಎಂದು ನಾವು ನೋಡ್ತಾ The ಇದ್ದೇವೆ. Bible says ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, that the military men, ಆ ಒಂದು ಸೈನ್ಯದಲ್ಲಿರುವಂತಹ ವ್ಯಕ್ತಿಗಳು they had learned how to battle with their both hands. ಅವರ ಎರಡೂ ಕೈಗಳಿಂದ ಅವರು ಯುದ್ಧ ಮಾಡುವುದಕ್ಕೆ ಕಲಿತಿದ್ದರು ಅನ್ನೋದನ್ನ ನಾವು ವಾಕ್ಯದಲ್ಲಿ So ಓದುತ್ತೇವೆ. how many did you understand? ನಿಮಗೆ ಎಷ್ಟು ಜನರಿಗೆ ಅರ್ಥವಾಯಿತು? Already few people understood this. ಕೆಲವರು ಆಗಲೇ ನೀವು ಅರ್ಥ ಮಾಡಿಕೊಂಡಿದ್ದೀರಿ. See, for me, my dominant hand is my right hand. ನನಗೆ ನಾನು ಯಾವಾಗಲೂ ಉಪಯೋಗಿಸುವಂತ ಕೈ ಯಾವುದೆಂದು ನೋಡುವಾಗ ಬಲ ಹಸ್ತ ಎಂದು ನಾವು ನೋಡ್ತೇವೆ. You know, if you want to throw a ball accurately, so with our dominant hand, it's very easy. ನನಗೆ ಒಂದು ಬಾಲ್ ಅನ್ನು ತೆಗೆದುಕೊಂಡು ಬಿಸಾಡಬೇಕಾದರೆ ನಾನು ಯಾವಾಗಲೂ ಉಪಯೋಗಿಸುವಂತ ಕೈ ಆಗಿರುವ ಬಲಗೈಯಲ್ಲಿ ಬಿಸಾಡೋದಕ್ಕೆ ಬಹಳ ಸುಲಭ. So with my dominant hand, when I throw a ball, it can be precise, it can be accurate. ನನ್ನ ಬಲಗೈಯಿಂದ ನಾನು ಬಾಲ್ ಅನ್ನು ತೆಗೆದು ಒಂದು ಗುರಿಗೆ ನಾನು ಬಿಸಾಡೋದಾದ್ರೆ ಅದು ತಕ್ಕ ಗುರಿಯನ್ನು ಮುಟ್ಟುವಂತದ್ದಾಗಿದೆ. You know, but it is not far more challenging when I use my left hand to aim at the right position. ಆದ್ರೆ ಒಂದು ಸರಿಯಾದ ಗುರಿಗೆ ನನ್ನ ಒಂದು ಎಡಗೈಯನ್ನು ನಾನು ಉಪಯೋಗಿಸಿ ಒಂದು ಬಾಲ್ ಅನ್ನು ಬಿಸಾಡುವುದು ಅದು ಕಷ್ಟಕರವಾದ You ವಿಚಾರವಾಗಿದೆ. know, I don't have that ability in my non-dominant hand. ನನ್ನ ಯಾವಾಗಲೂ ಉಪಯೋಗಿಸಿದ ಕೈ ಅಂದ್ರೆ ಎಡಗೈಗೆ ಆ ಒಂದು ಶಕ್ತಿ ಸಾಮರ್ಥ್ಯ ಇಲ್ಲ ಎಂದು ನಾವು But ನೋಡ್ತಾ the ಇದ್ದೇವೆ. Bible is talking about these men of ಆದರೆ David. ಸತ್ಯವೇದದಲ್ಲಿ ಈ ದಾವೀದನ ಸೈನ್ಯದಲ್ಲಿ ಇದ್ದಂತ ಈ ಒಂದು ಸೈನಿಕರ ವಿಚಾರವಾಗಿ They had ಮಾತನಾಡಲ್ಪಟ್ಟಿದೆ. developed an ability, a special ability to use their left hand. ಅವರು ಯಾವ ರೀತಿಯ ಕ್ಷಮತೆಯನ್ನು ಹೊಂದಿದ್ದಾರೆ ನೋಡುವಾಗ ಅವರು ಎರಡೂ ಕೈಯಲ್ಲಿ ಅಂದರೆ ಅವರ ಎಡಗೈ ಬಲಗೈ ಎರಡನ್ನೂ ಕೂಡ ಸೇರಿ ಯುದ್ಧ ಮಾಡುವುದಕ್ಕೆ ಶಕ್ತರಾಗಿದ್ದರು. Hallelujah. Hallelujah. Because it must have taken months of training or years of practice. ಈ ಒಂದು ಕಾರ್ಯವನ್ನು ಅವರು ಮಾಡುವುದಕ್ಕೋಸ್ಕರವಾಗಿ ತಿಂಗಳ ಗಟ್ಟಲೆ ಅವರು ತರಬೇತಿಯನ್ನು ಹೊಂದಿರಬಹುದು. If you read in 1 Corinthians chapter 9 verse number 25. ಮೊದಲನೇ ಕೊರಿಂಥ ಬರೆದ ಪತ್ರಿಕೆ 9:25 ವಚನವನ್ನು ಓದುವಾಗ Let's read what the word says. ವಾಕ್ಯ ಏನ್ ಹೇಳ್ತಿದೆ ನೋಡಿಕೊಳ್ಳೋಣ. It says Paul says every athlete, he exercises self-control in all things, and they do it to receive a perishable crown, but we an imperishable one. ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. Hallelujah. Church, you are called, you are being using to involve yourselves in the battle of God. ಸಭೆ ದೇವರ ಯುದ್ಧದಲ್ಲಿ ಭಾಗಿಯಾಗುವುದಕ್ಕೆ ಮತ್ತು ಅಲ್ಲಿ ಹೋರಾಟವನ್ನು ಮಾಡುವುದಕ್ಕೆ ಕರೆಯಲ್ಪಟ್ಟವರು ನೀವಾಗಿದ್ದೀರಿ. You must be trained. ನೀವು ತರಬೇತಿಯನ್ನು ಹೊಂದಬೇಕು. Not talking about training in the field. ನಾವು ಈ ಮೈದಾನದಲ್ಲಿ ನಡೆಯುವಂತ ಮಿಲಿಟರಿ ಟ್ರೈನಿಂಗ್ ಬಗ್ಗೆ ನಾನು ಮಾತನಾಡ್ತಾ As ಇದ್ದೇನೆ. spiritual training. ಆದ್ರೆ ಒಂದು ಆತ್ಮಿಕ ಒಂದು ತರಬೇತಿಯ ವಿಚಾರವಾಗಿ ನಾನು You need ಮಾತನಾಡುತ್ತಿದ್ದೇನೆ. to train your eyes. ನಿಮ್ಮ ಕಣ್ಣುಗಳನ್ನ ನೀವು ತರಬೇತಿಗೊಳಿಸಬೇಕು. See in the spiritual realm. ಆತ್ಮಿಕ ಮಂಡಲದಲ್ಲಿ ಏನು ನಡೀತಿದೆ ಅನ್ನೋದನ್ನು ನೋಡುವುದಕ್ಕೆ ನೀವು ತರಬೇತಿ ಹೊಂದಬೇಕು. Train your ears to hear the voice of God. ದೇವರ ವಾಕ್ಯವನ್ನ ದೇವರ ಸ್ವರವನ್ನ ಕೇಳುವುದಕ್ಕೋಸ್ಕರವಾಗಿ ನಿಮ್ಮ ಕಿವಿಯನ್ನು ನೀವು ತರಬೇತಿಗೊಳಿಸಬೇಕು. Train your mouth to say the words of God. Use the word of God with authority. ದೇವರ ವಾಕ್ಯವನ್ನ ಅಧಿಕಾರದಿಂದ ಹೇಳುವುದಕ್ಕೂ ಅದಕ್ಕೆ ಅಧಿಕಾರದಿಂದ ಉಪಯೋಗಿಸುವುದಕ್ಕೂ ನೀವು ತರಬೇತಿಯನ್ನು ಕೊಳ್ಳಬೇಕು. You know, once I heard about
an American gymnast called Simon Biles. ಒಂದು ದಿವಸ ನಾವು ಸೈಮನ್ ಬೈಲ್ಸ್ ಅನ್ನುವಂತ ಅಮೆರಿಕನ್ ಜಿಮ್ನಾಸ್ಟಿಕ್ ವಿಚಾರವಾಗಿ ಅವರ ವಿಚಾರವಾಗಿ ನಾನು ಕೇಳಲ್ಪಟ್ಟೆ. You know, she had participated in 2016 Olympic Rio Games. ಹಾಗೆ 2020ನೇ ರಿಯೋ ಒಲಿಂಪಿಕ್ ನಲ್ಲಿ ಅವರು ಭಾಗಿಯಾಗಿದ್ದರು. 2016ನೇ ಒಂದು ಒಲಿಂಪಿಕ್ ನಲ್ಲಿ ಅವರು You ಭಾಗಿಯಾಗಿದ್ದರು. know, someone has told about how she was getting trained. ಆಕೆ ಯಾವ ರೀತಿಯಲ್ಲಿ ತರಬೇತಿಯನ್ನು ಮಾಡುತ್ತಿದ್ದಳು ಅನ್ನುವ ವಿಚಾರವಾಗಿ ಯಾರೋ ಈ ರೀತಿಯಲ್ಲಿ ಹೇಳಿದರು. 4 years she went for training. 4 ವರ್ಷಗಳ ಕಾಲ ಆಕೆ ತರಬೇತಿಗೆ ಹೋಗಲು 6 days in a week. ವಾರದ 6 ದಿವಸಗಳು ಆಕೆ And ತರಬೇತಿಯಲ್ಲಿದ್ದರು. 7 hours in a day she was being practiced for training. ಪ್ರತಿ ದಿನವೂ ಕೂಡ ಗಂಟೆಗಳ ಕಾಲ ಆಕೆ ತರಬೇತಿಯನ್ನು ಹೊಂದಿದ್ದಳು. That's why she got so many medals. ಅದಕ್ಕೋಸ್ಕರವಾಗಿ ಆಕೆ ಅಲ್ಲಿ ಮೆಡಲ್ಸ್ ಗಳನ್ನು ಹೊಂದಿದಳು ಎಂದು ನಾವು ನೋಡ್ತಾ ಇದ್ದೇವೆ. You know, if you, maybe some people know about a Jamaican sprinter Usain Bolt. ಹುಸೇನ್ ಬೋಲ್ಟ್ ಬಗ್ಗೆ ನಿಮಗೆ ಗೊತ್ತಿದೆ. ಜಮೈಕಾದಲ್ಲಿ ಸ್ಪ್ರಿಂಟ್ ಓಡುವಂತ 100 ಕಿಲೋಮೀಟರ್ ಓಡುವಂತ ಒಂದು ಸ್ಪರ್ಧಿಯಾಗಿದ್ದಾರೆ. Even today, if any running race put about Usain Bolt, I'll be still watching it. ಈಗಲೂ ಕೂಡ ಹುಸೇನ್ ಬೋಲ್ಟ್ ಬಗ್ಗೆ ಯಾವ್ದಾದ್ರೂ ಸ್ಪರ್ಧೆ ಬರ್ತಿದೆ ಅನ್ನೋದಾದ್ರೆ ನಾನು ಅದನ್ನು ನೋಡುತ್ತೇನೆ. You know, he was a history maker. ಆತನ ಒಂದು ಚರಿತ್ರೆ ನಿರ್ಮಾಣ ಮಾಡಿದಂತ ಓಟಗಾರನಾಗಿದ್ದಾನೆ. You know about his training. ಅದರ ಟ್ರೈನಿಂಗ್ ವಿಚಾರವಾಗಿ ನಿಮಗೆ ಗೊತ್ತಿದೆಯೇ? 7 hours he was going for training. ಗಂಟೆಲೆ ಆತನು ತರಬೇತಿಗೆ ಹೋಗುವಂತ ವ್ಯಕ್ತಿಯಾಗಿದ್ದಾನೆ. Weightlifting. ಆತನು ವೇಟ್ ಲಿಫ್ಟಿಂಗ್ ಅನ್ನು ಮಾಡುವ ಆತನಾಗಿದ್ದಾನೆ. So many training he underwent. ಈ ಅನೇಕ ಒಂದು ತರಬೇತಿಗಳಲ್ಲಿ ಅವನು ಹಾದು ಹೋಗುವವನಾಗಿದ್ದಾನೆ. That's why he became a history maker. ಅದಕ್ಕೋಸ್ಕರವಾಗಿ ಚರಿತ್ರೆ ನಿರ್ಮಾಣ ಮಾಡಿದಂತ ಓಟಗಾರನಾಗಿ ಆತನು ನಿಂತಿದ್ದಾನೆ. But you and me, ಆದ್ರೆ ಇವತ್ತಿನ ದಿವಸ ನಾವು ನೀವು fought for the kingdom of God. ನಾವು ದೇವರ ರಾಜ್ಯಕ್ಕೋಸ್ಕರ How ಕರೆಯಲ್ಪಟ್ಟವರಾಗಿದ್ದೇವೆ. much more we should be training ourselves. ನಾವು ತರಬೇತಿಯನ್ನು ಹೊಂದಿರಬೇಕು, ತರಬೇತಿಯನ್ನು ಪಡೆದುಕೊಳ್ಳಬೇಕಾಗಿದೆ. You read Hebrews chapter 12 verse 11. ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 11ನೇ ವಚನ. You know what it says? ಅದು ಏನನ್ನ ಹೇಳ್ತಾ ಇದೆ? For the moment, all discipline, it seems painful rather than pleasant. But later, it yields the peaceful fruit of righteousness to those who have been trained by it. ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. Hallelujah. Which is the one training every believer must undergo is learning the word of God. ನಾವು ಒಂದು ತರಬೇತಿಯನ್ನ ಪ್ರತಿಯೊಬ್ಬ ವಿಶ್ವಾಸಿಯು ಅದನ್ನು ಪಡೆದುಕೊಳ್ಳಬೇಕು. ಆ ತರಬೇತಿ ಯಾವುದೆಂದು ನೋಡುವಾಗ ದೇವರ ವಾಕ್ಯವನ್ನ ಕಲಿತುಕೊಳ್ಳುವುದಾಗಿದೆ. You must know how to use the word of God with authority. ನಾವು ಅಧಿಕಾರದಿಂದ ಯಾವ ರೀತಿಯಲ್ಲಿ ದೇವರ ವಾಕ್ಯವನ್ನು ಉಪಯೋಗಿಸು ಅನ್ನೋದು ನಮಗೆ ತಿಳಿದಿರಬೇಕು. The word of God is like a sharp sword. ದೇವರ ವಾಕ್ಯ ಅನ್ನೋದು ಒಂದು ಹರಿತವಾದ ಕತ್ತಿಯಾಗಿದೆ. Which when you use it, that brings tremendous healing and deliverance in our life. ನಾವು ಯಾವಾಗ ಅದನ್ನು ಉಪಯೋಗಿಸುತ್ತೇವೋ ಅದು ನಮ್ಮ ಜೀವಿತದಲ್ಲಿ ಒಂದು ಶ್ರೇಷ್ಠವಾದ ಸ್ವಸ್ಥತೆ, ಬಿಡುಗಡೆಯನ್ನು ತಂದು But you ಕೊಡುವಂತದ್ದಾಗಿದೆ. must know how to use the word of God, when to use the word of God, what word of God you must use. ದೇವರ ವಾಕ್ಯವನ್ನ ಯಾವ ವಾಕ್ಯವನ್ನ ನಾನು ಉಪಯೋಗಿಸಬೇಕು, ಯಾವ ವಾಕ್ಯವನ್ನ ಹೇಳಬೇಕು, ಯಾವ ಸಂದರ್ಭದಲ್ಲಿ ಹೇಳಬೇಕು ಅನ್ನೋದನ್ನು ತಿಳಿದಿರಬೇಕು. Hallelujah. Hallelujah. For this you need the deep knowledge of the word of God. ಅದಕ್ಕೋಸ್ಕರವಾಗಿ ದೇವರ ವಾಕ್ಯದ ಆಳವಾದ ಜ್ಞಾನ ನಮಗಿರಬೇಕಾಗಿದೆ. Secondly, you need to walk in the spirit. ಎರಡನೇದಾಗಿ ನೀವು ಆತ್ಮದಲ್ಲಿ ನಡೆಯುವವರಾಗಿರಬೇಕು. See, just learning the word of God is mental knowledge. ಕೇವಲ ದೇವರ ವಾಕ್ಯವನ್ನು ತಿಳಿದುಕೊಳ್ಳುವುದು ಅದು ಕೇವಲ ಮನಸ್ಸಿಗೆ ತಿಳುವಳಿಕೆ ಅಷ್ಟೇ. You cannot use that word of God. ಇದಕ್ಕೆ ಆ ವಾಕ್ಯವನ್ನು ಉಪಯೋಗಿಸಲು ಸಾಧ್ಯವಿಲ್ಲ. That is powerless. ಅದು ವಾಕ್ಯವು ಕಾರ್ಯ ಮಾಡೋದಿಲ್ಲ, ಅದಕ್ಕೆ ಶಕ್ತಿ ಇಲ್ಲ. But when you walk in the spirit, ಆದ್ರೆ ನೀವು ಯಾವಾಗ ಆ ವಾಕ್ಯದಿಂದ ನಡೆಸಲ್ಪಟ್ಟವರಾಗ ಆತ್ಮದಲ್ಲಿ ನಡೆಸುತ್ತೀರೋ, then you using the word of God becomes powerful. ಆವಾಗ ದೇವರ ವಾಕ್ಯವನ್ನು ನೀವು ಉಪಯೋಗಿಸುವಾಗ ಅದು ಶಕ್ತವಾದ ಕಾರ್ಯವನ್ನ ಮಾಡುತ್ತದೆ. Hallelujah. So you must know what kind of scripture you must use for healing. ಸಭೆ ಸ್ವಸ್ಥತೆಗೋಸ್ಕರವಾಗಿ ನಾವು ಯಾವ ಯಾವ ವಾಕ್ಯಗಳನ್ನು ಉಪಯೋಗಿಸಬೇಕು ಅನ್ನೋದನ್ನು ನಿಮಗೆ ಗೊತ್ತಿರಬೇಕು. For the deliverance to bind the devil, you must know what scripture you must use. ಬಿಡುಗಡೆಗಾಗಿ ಸೈತಾನನನ್ನು ಕಟ್ಟುವುದಕ್ಕೋಸ್ಕರವಾಗಿ ಯಾವ ವಾಕ್ಯವನ್ನು ಉಪಯೋಗಿಸಬೇಕು ಅನ್ನೋದನ್ನು ನಮಗೆ You must ಗೊತ್ತಿರಬೇಕು. know the scripture to break the witchcraft. ಮಾಟ ಮಂತ್ರದ ಶಕ್ತಿಗಳನ್ನು ಮುರಿಯುವುದಕ್ಕೋಸ್ಕರವಾಗಿ ಯಾವ ವಾಕ್ಯವನ್ನು ಉಪಯೋಗಿಸಬೇಕು ಅನ್ನೋದನ್ನು ಗೊತ್ತಿರಬೇಕು. You need a training. ನಿಮಗೊಂದು ತರಬೇತಿಯ ಅಗತ್ಯವಿದೆ. What kind of training? ಎಂತ ತರಬೇತಿ? No, you need to train your eyes. ನಿಮ್ಮ ಕಣ್ಣುಗಳನ್ನ ನೀವು ತರಬೇತಿಗೊಳಿಸಬೇಕಾಗಿದೆ. What is the training? ಆ ತರಬೇತಿ ಯಾವುದಾಗಿದೆ? Keep your eyes clear
clean and pure. ನಿಮ್ಮ ಕಣ್ಣುಗಳನ್ನು ಶುದ್ಧವಾಗಿ ಪವಿತ್ರವಾಗಿ ಇಟ್ಟುಕೊಳ್ಳಿರಿ. That is when God opens your spiritual eyes and you see the things in the spiritual realm. ಆವಾಗಲೇ ಆತ್ಮಿಕ ಮಂಡಲದಲ್ಲಿ ನಡೆಯುತ್ತಿರುವಂತಹ ಕಾರ್ಯಗಳನ್ನ ಆತ್ಮಿಕ ಕಣ್ಣು ತೆರೆದವರಾಗಿ ನೋಡುವವರಾಗಿರುತ್ತೀರಿ. You must train your ears. ನಿಮ್ಮ ಕಿವಿಗಳನ್ನ ನೀವು ತರಬೇತಿಗೊಳಿಸಬೇಕಾಗಿದೆ. How to train your ears? ನಿಮ್ಮ ಕಿವಿಗಳನ್ನ ಯಾವ ರೀತಿ ತರಬೇತಿಗೊಳಿಸಬೇಕು? Keep your ears clean and pure by listening only to the word of God. ನಿಮ್ಮ ಕಿವಿಯನ್ನ ನೀವು ಶುದ್ಧವಾಗಿ ಇಟ್ಟುಕೊಂಡ್ರೆ ದೇವರ ವಾಕ್ಯವನ್ನು ಕೇಳುವುದರ ಮುಖಾಂತರ ಮಾತ್ರವೇ ನೀವು ಕಿವಿಯನ್ನ ಶುದ್ಧವಾಗಿರಲು Then you ಸಾಧ್ಯ. can sense the word, the voice of God. ಆಗ ದೇವರ ಸ್ವರವನ್ನು ನೀವು ಕೇಳುವುದಕ್ಕೆ ಸಾಧ್ಯ ಇದೆ. You need to train your lips. ನಿಮ್ಮ ತುಟಿಗಳನ್ನ ನೀವು ಶುದ್ಧ ಮಾಡಬೇಕಾಗಿದೆ, ತರಬೇತಿಗೊಳಿಸಬೇಕಾಗಿದೆ. Anybody can use the word of God. ಯಾರು ಬೇಕಾದ್ರೂ ದೇವರ ವಾಕ್ಯವನ್ನು It's ಉಪಯೋಗಿಸಬಹುದು. not powerful with everyone. ಆದರೆ ಎಲ್ಲರ ಬಳಿ ಅದು ಶಕ್ತವಾಗಿ ಚಲಿಸುವುದಿಲ್ಲ, ಕಾರ್ಯ ಮಾಡೋದಿಲ್ಲ. Certain people with anointing, when they use the word of ಆದರೆ God, ಯಾವಾಗ ಅಭಿಷಕ್ತರಾದವರು ದೇವರ ವಾಕ್ಯವನ್ನು ತಕ್ಕ ಸಮಯಕ್ಕೆ ಉಪಯೋಗಿಸುತ್ತಾರೋ it acts in the spiritual ಅದು realm. ಆತ್ಮಿಕ ಮಂಡಲದಲ್ಲಿ ದೊಡ್ಡ ಕಾರ್ಯವನ್ನ ಮಾಡುತ್ತದೆ. Hallelujah. How do Hallelujah. you train your lips? ನಿಮ್ಮ ತುಟಿಗಳನ್ನು ಯಾವ ರೀತಿಯಲ್ಲಿ ತರಬೇತಿಗೊಳಿಸುತ್ತೀರಿ? Keep it clean and pure. ನೀವು ಬಹಳ ಶುದ್ಧವಾಗಿ ಪವಿತ್ರವಾಗಿ ಅದನ್ನು You ಇಟ್ಟುಕೊಳ್ಳಿ. must know what you are speaking. ನೀವು ಏನು ಮಾತನಾಡುತ್ತಿದ್ದೀರಾ ಅನ್ನೋದನ್ನ ನೀವು ತಿಳಿದುಕೊಂಡಿರಬೇಕು. Train your lips. ನಿಮ್ಮ ತುಟಿಗಳನ್ನ ನೀವು ತರಬೇತಿಗೊಳಿಸಬೇಕಾಗಿದೆ. Hallelujah. Hallelujah. The word is talking about David's men. ಅಲ್ಲಿ ದೇವರ ವಾಕ್ಯವು ದಾವೀದನ ಜೊತೆ ಇದ್ದಂತ ಸೈನ್ಯದ ವಿಚಾರವಾಗಿ How ಮಾತನಾಡುತ್ತಾರೆ. they trained their both hands to involve, to engage in the spiritual in the warfare. ಅವರು ಯುದ್ಧದಲ್ಲಿ ಭಾಗಿಯಾಗೋದಕ್ಕೋಸ್ಕರ, ಯುದ್ಧದಲ್ಲಿ ಹೋರಾಡೋದಕ್ಕೋಸ್ಕರ ಹೇಗೆ ಅವರು ಎರಡೂ ಕೈಗಳಿಂದ ಯುದ್ಧ ಮಾಡೋದಕ್ಕೆ ಕ್ಷಮತೆಯನ್ನು ಹೊಂದಿದ್ದಾರೆ. Today God is giving you the same call. ಇವತ್ತಿನ ಅದೇ ಕಲೆಯನ್ನ ನಿಮಗೂ ಕೂಡ ದೇವರು ಕೊಡುತ್ತಿದ್ದಾರೆ. Train your body ನಿಮ್ಮ ಶರೀರವನ್ನು ನೀವು ತರಬೇತಿಗೊಳಿಸಿರಿ. for the spiritual warfare. ಆತ್ಮಿಕ ಮಂಡಲದಲ್ಲಿ ಯುದ್ಧ ಮಾಡೋದಕ್ಕೋಸ್ಕರವಾಗಿ ನಿಮ್ಮ ಒಂದು ಶರೀರವನ್ನ ನೀವು ತರಬೇತಿಗೊಳಿಸಿರಿ. Hallelujah. Hallelujah. It's the first training that God is teaching you today. ದೇವರು ಇವತ್ತಿನ ದಿವಸ ಮೊದಲನೇ ತರಬೇತಿಯನ್ನು ಇವತ್ತಿನ ದಿವಸ ಕಲಿಸಿಕೊಡುತ್ತಿದ್ದಾರೆ. Hallelujah. This is the word of the Lord. ಇದು ದೇವರ ವಾಕ್ಯವಾಗಿದೆ. Learn the word of God. ದೇವರ ವಾಕ್ಯವನ್ನು And ಕಲಿತುಕೊಳ್ಳುವವರಾಗಿ you need to have that ability, that skill to use the word of God. ದೇವರ ವಾಕ್ಯವನ್ನು ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ಎನ್ನುವಂತಹ ಒಂದು ಯುಕ್ತಿ, ಒಂದು ಚಾಣಾಕ್ಷತೆ ನಿಮ್ಮಲ್ಲಿ ಇರಬೇಕಾಗಿದೆ. Hallelujah. Praise the Lord. Hallelujah. Let's begin according to 1 Chronicles chapter 1 verses 1 to 2. ಮೊದಲನೇ ಪೂರ್ವಕಾಲ ವೃತ್ತಾಂತ 12ನೇ ಅಧ್ಯಾಯ 1ರಿಂದ 2 ವಚನಗಳು. Then Hebrews chapter 12 verse number 11. ಅದೇ ರೀತಿಯಲ್ಲಿ ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 11ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸನ್ನಿಧಾನದಲ್ಲಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಈ ದಿನಮಾನದಲ್ಲಿ ಕರ್ತನೆ, ಆತ್ಮಿಕ ಮಂಡಲದಲ್ಲಿ ನಮ್ಮ ವಿರುದ್ಧವಾಗಿ ನಡೆಯುವಂತಹ ಕರ್ತನೆ ಹೋರಾಟಗಳ ವಿರುದ್ಧವಾಗಿ, ಯುದ್ಧಗಳ ವಿರುದ್ಧವಾಗಿ, ಕರ್ತನೆ ಸೈತಾನನ ಕಾರ್ಯಗಳ ವಿರುದ್ಧವಾಗಿ, ಕರ್ತನೆ ನಮ್ಮ ಆತ್ಮ ಪ್ರಾಣ ಶರೀರದ ವಿರುದ್ಧವಾಗಿ ಹೋರಾಡುತ್ತಿರುವ ನಿತ್ಯ ನಿರಂತರವಾಗಿರುವಂತಹ ಆಕ್ರಮಣದ ವಿರುದ್ಧವಾಗಿ ಕರ್ತನೆ ಹೋರಾಡುವುದಕ್ಕೆ ನಮ್ಮನ್ನ ತರಬೇತಿಗೊಳಿಸುತ್ತಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ಕರ್ತನೆ. ರಾಜ ಯಾವ ರೀತಿಯಲ್ಲಿ ದಾವೀದನ ಕರ್ತನೆ ರಾಜ ಬಳಿಯಲ್ಲಿ ಇದ್ದಂತ ಸೈನಿಕರು ಎರಡೂ ಹಸ್ತದಿಂದ ಯುದ್ಧ ಮಾಡಲ್ಬಲ್ಲಂತ ಕರ್ತನೆ ರಾಜ ಒಂದು ಸಾಮರ್ಥ್ಯವನ್ನು ಹೊಂದಿದ್ದರು, ಅದೇ ರೀತಿಯಲ್ಲಿ ಕರ್ತನೆ ಒಂದು ಚಾಣಾಕ್ಷತನದಿಂದ ಕರ್ತನೆ ಯುದ್ಧ ಮಾಡುವ ಹಾಗೆ ನಿನ್ನ ಸಾಮರ್ಥ್ಯ, ನಿನ್ನ ಅಭಿಷೇಕ, ನಿನ್ನ ಬಲವನ್ನು ನಮಗೆ ದಯಪಾಲಿಸಿಕೊಂಡರೆ ನಮ್ಮ ಕಣ್ಣುಗಳನ್ನ, ನಮ್ಮ ತುಟಿಗಳನ್ನ, ಅದೇ ರೀತಿಯಲ್ಲಿ ನಮ್ಮ ಕಿವಿಗಳನ್ನ ನಾವು ತರಬೇತಿಗೊಳಿಸುವ ಹಾಗೆ ನಮಗೆ ಸಾಹಸವನ್ನ ಚಾಚು. ಆತ್ಮಿಕ ಮಂಡಲದಲ್ಲಿ ನಡೆಯುವಂತಹ ಕಾರ್ಯಗಳು ನೋಡುವಂತೆ, ಆ ಕರ್ತನೆ ನಿನ್ನ ಸ್ವರವನ್ನ ಕೇಳುವಂತೆ, ದೇವರ ವಾಕ್ಯವನ್ನು ತಕ್ಕ ಸಮಯಕ್ಕೆ ಕರ್ತನೆ ಮಾತನಾಡುವಂತೆ ಕರ್ತನೆ ನೀನು ಕಾರಣವನ್ನು ಉಪಯೋಗಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಈ ತರಬೇತಿ ಹೊಂದುವುದಕ್ಕೆ ತಡೆ ಮಾಡುವಂತ ಎಲ್ಲಾ ಸೈತಾನ ಅಂಧಕಾರದ ಶಕ್ತಿಗಳ ಬಲಗಳನ್ನ, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾರೆ. ಬಿಡುಗಡೆ ಮುಂಚೆ ಮಾಡಿ ನಿನ್ನ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಲ್ಲೇ ಪ್ರಾರ್ಥಿಸುವಂತೆ ಕೊಡ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್.